ಸುಮಾರು 400ಕ್ಕಿಂತಲೂ ಹೆಚ್ಚು ಸಂಘ ಪರಿವಾರದ ಬಿಜೆಪಿ ನಾಯಕರ ಕೇಸುಗಳನ್ನು ಹಿಂಪಡೆಯುವ ಮೂಲಕ ಬಿಜೆಪಿ ಮತ್ತು ಸಂಘ ಪರಿವಾರದ ಪರವಾಗಿ ಅಂದಿನ ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರತಿಪಕ್ಷದಲ್ಲಿದ್ದರೂ ಕೂಡ ಪ್ರತಿರೋಧಿಸಿದಂತಹ ಕಾಂಗ್ರೆಸ್ ಸರ್ಕಾರವನ್ನ, ಈ ಧರ್ಮದಂಗಲಿಗೆ ಅವಕಾಶ ಮಾಡಿಕೊಟ್ಟಂತಹ ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಕರ್ನಾಟಕ ರಾಜ್ಯವನ್ನ ಆಡಳಿತ ಮಾಡಬಾರದು ಅಂತೇಳಿ ಈ ರಾಜ್ಯದ ಹಿಂದ ವರ್ಗಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಮುಸ್ಲಿಂ ಸಮುದಾಯ ತನ್ನ ಸಮುದಾಯದ 90%ಕ್ಕಿಂತಲೂ ಹೆಚ್ಚು ಮತವನ್ನ ನೀಡುವ ಮೂಲಕ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಧೂಳಿಪಟ ಮಾಡಿ ಇಲ್ಲಿ ಸಿದ್ದರಾಮಯ್ಯರವರ ಸರ್ಕಾರವನ್ನ ಅಧಿಕಾರಕ್ಕೆ ತಂತು. ಅದು ತಂದ ನಂತರ ಮುಸಲ್ಮಾನರಿಗೆ ಮಾತು ಕೊಟ್ಟಂತಹ ನಾವು ಅಧಿಕಾರಕ್ಕೆ ಬಂದು ಕೇವಲ 48 ಗಂಟೆಗಳಲ್ಲಿ ಮುಸಲ್ಮಾನರ 2B ಮೀಸಲಾತಿಯನ್ನ ಮರುಸ್ಥಾಪಿಸುತ್ತೇವೆ, ಮುಸಲ್ಮಾನರ ಹಿಜಾಬ್ ಅನ್ನ ಮರುಸ್ಥಾಪಿಸುತ್ತೇವೆ ಅಂತ ಹೇಳಿಕೊಂಡು ಗೋಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನ ನಾವು ಮರುತಿದ್ದುಪಡಿ ಮಾಡಿಕೊಂಡು ಇಲ್ಲಿ ತಿನ್ನುವ ಹಕ್ಕನ್ನ ಮರುಸ್ಥಾಪಿಸ್ತೇವೆ ಅಂತ ಹೇಳಿ ಮಾತನ್ನ ಕೊಟ್ಟುಕೊಂಡು ಈ ಅಹಿಂದ ವರ್ಗದ ಅತಿ ಹೆಚ್ಚು ವೋಟ್ ಅನ್ನು ಪಡೆದುಕೊಂಡು ಇವರ ಅಧಿಕಾರಕ್ಕೆ ಬಂದ್ರು. ದುರದೃಷ್ಟವಶಾತ್ ಇವರು ಭಾಷಣವನ್ನ ಮಾಡಿದಂತಹ, ಇವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ಇವರು ವಿಫಲವಾದ್ರು. ಆ ಸಂದರ್ಭದಲ್ಲಿ ಎಸ್ಡಿಪಿಐಯು ಒಳಗೊಂಡಂತೆ ಹಲವಾರು ಸಂಘಟನೆಗಳು, ಹಲವಾರು ರಾಜಕೀಯ ಪಕ್ಷಗಳು ಈ ರಾಜ್ಯದಲ್ಲಿ ಇಲ್ಲಿ ಹಲವು ವಿಚಾರಗಳನ್ನ ಇಟ್ಟುಕೊಂಡು, ಹಿಜಾಬ್ನ ವಿಚಾರಗಳನ್ನ ಇಟ್ಟುಕೊಂಡು, 2B ಮೀಸಲಾತಿಯ ವಿಚಾರಗಳನ್ನ ಇಟ್ಟುಕೊಂಡು, ಒಳ ಮೀಸಲಾತಿಯ ವಿಚಾರಗಳನ್ನ ಇಟ್ಟುಕೊಂಡು, ಹಿಜಾಬ್ನ ವಿಚಾರಗಳನ್ನ ಇಟ್ಟುಕೊಂಡು ಇಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು. ಫಲಸ್ತೀನ್ ಪರವಾದಂತಹ ಹೋರಾಟಗಳನ್ನ ಬೆಂಗಳೂರು ನಗರದಲ್ಲಿ ವಿವಿಧ ಯೂನಿವರ್ಸಿಟಿಯ ವಿವಿಧ ವಿದ್ಯಾಲಯಗಳ ವಿದ್ಯಾರ್ಥಿ ಹೋರಾಟಗಾರರು ಹಮ್ಮಿಕೊಂಡ್ರು. ಇಲ್ಲಿದ್ದಂತ ಆಕ್ಟಿವಿಸ್ಟ್ಗಳು ಹಮ್ಮಿಕೊಂಡ್ರು. ಆ ಸಂದರ್ಭದಲ್ಲಿ ಅಂತ ಹೋರಾಟಗಾರರ ಮೇಲೆ, ನನ್ನನ್ನು ಒಳಗೊಂಡಂತೆ ಹಲವು ಹೋರಾಟಗಾರರ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಕೇಸು ದಾಖಲಿಸುತ್ತೇ ಹೊರತು ಅವರು ಕೊಟ್ಟಂತಹ ಭರವಸೆಯನ್ನ ಈಡೇರಿಸಲಿಕ್ಕೆ ಇವರು ಮುಂದೆ ಬರಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಕರ್ನಾಟಕದಲ್ಲಿ ನೀಟ್ ಎಕ್ಸಾಮಿನ ಸಂದರ್ಭದಲ್ಲಿ, ಸಿಇಟಿ ಎಕ್ಸಾಮಿನ ಸಂದರ್ಭದಲ್ಲಿ ಇಲ್ಲಿಯ ಮೇಲ್ವರ್ಗದವರು ಜನಿವಾರ ಧರಿಸಿದ್ದನ್ನ ತೆಗೆಸಿದಂತಹ ಸಂದರ್ಭ ಬಂದಾಗ ಇಲ್ಲಿರುವಂತಹ ಬ್ರಾಹ್ಮಣ ವರ್ಗದ ಮನೋಭಾವಕ್ಕೂ ಅವರ ಧಾರ್ಮಿಕವಾದಂತಹ ನಂಬಿಕೆಗಳಿಗೆ ನೋವುಂಟಾದಾಗ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟಗಳಿಗೆ ನೋವುಂಟಾಯಿತು, ಸಿದ್ದರಾಮಯ್ಯರವರಿಗೆ ನೋವುಂಟಾಯಿತು. ಕಾಂಗ್ರೆಸ್ ಸರ್ಕಾರ ಜನಿವಾರದ ವಿಚಾರವಾಗಿ ತೀರ್ಮಾನವನ್ನ ಕೈಗೊಳ್ಳಬೇಕಾದಂತ ಅನಿವಾರ್ಯ ಸಂದರ್ಭ ಬಂದಾಗ ಇಲ್ಲಿ ಹಿಜಾಬ್ ಅನ್ನ ಮುಸಲ್ಮಾನರಿಗೆ ನೀಡಬೇಕಾಗಿ ಬಂತು. ಅಂದ್ರೆ 3 ವರ್ಷಗಳಲ್ಲಿ ಹಿಜಾಬ್ ಅನ್ನ ನೀಡಿದವರು ಜನಿವಾರದ ಹೆಸರಿನಲ್ಲಿ ಇಲ್ಲಿ ಹಿಜಾಬ್ ಅನ್ನ ನೀಡಿದ್ರು. ಇಲ್ಲಿ ಜನಿವಾರದ ಇಶ್ಯೂ ಇಲ್ಲಿ ಬರಬೇಕಾಯಿತು. ಆ ನಂತರ ಈಗಾಗಲೇ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದಾತ್ ಅವರು ಹೇಳಿದಂತೆ ಹಿಜಾಬ್ ಅನ್ನ ಅವರು ಹಿಂಪಡೆದಂತ ನಂತರ ಇಲ್ಲಿರುವಂತಹ ಹಿಂದುತ್ವ ಭೀಕರ ಹೋರಾಟಗಾರರನ್ನ ಸಂತೋಷಪಡಿಸಲಿಕ್ಕೋಸ್ಕರ, ಅವರ ಬಾಯಿಯನ್ನು ಮುಚ್ಚರಿಸಲಿಕ್ಕೋಸ್ಕರ, ಬಿಜೆಪಿಯ ಐಟಿ ಸೆಲ್ಗಳಿಗೆ ಉತ್ತರವನ್ನ ಕೊಡುವುದನ್ನ ತಡೆಯಲಿಕ್ಕೋಸ್ಕರ ಇವತ್ತು ಏನು ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಹೆಸರಾಂತ ಕೋಮುವಾದಿಗಳ, ಹೆಸರಾಂತ ಕೋಮು ಗಲಭೆಗೋರರ ಕೇಸುಗಳನ್ನ ಹಿಂಪಡೆಯುವ ಮೂಲಕ ಅವರಿಗೆ ಯಾವ ರೀತಿ ಹಿಜಾಬ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಗೇಟಿನ ಹೊರಗಡೆ ನಿಲ್ಲಿಸಿದವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಯಿತು, ಅದೇ ರೀತಿಯಲ್ಲಿ ಇವತ್ತು ಕೇಸನ್ನು ಹಿಂಪಡೆಯಲಾಗಿದೆ. ಅಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿದಂತ ಹಲವು ಹೋರಾಟಗಾರರ, ಮಾನವ ಹಕ್ಕು ಹೋರಾಟಗಾರರ, ಮುಸ್ಲಿಂ ಸಮುದಾಯದ ಪರ ಹೋರಾಟ ಮಾಡಿದಂತ ಹೋರಾಟಗಾರರ ಕೇಸನ್ನ ಹಿಂಪಡೆಯಲಿಕ್ಕೆ ಪರಮೇಶ್ವರ್ ಅವರ ಟೇಬಲ್ ನಲ್ಲಿದ್ದಂತ ಒಂದೇ ಒಂದು ಮನವಿ ಸರ್ಕಾರದಲ್ಲಿ ಇದುವರೆಗೆ ಚರ್ಚಿಸಲ್ಪಡಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಕನ್ನಡ ಪರ ಸಂಘಟನೆಗಳ, ಇಲ್ಲಿ ರೈತ ಪರ ಹೋರಾಟಗಾರರ, ಹೋಟೆಲ್ ನಾಗರಾಜನಂತ ಕರ್ನಾಟಕ ಧೀಮಂತ ಹೋರಾಟಗಾರರ ಕೇಸನ್ನ ಹಿಂಪಡೆದುದನ್ನು ನಾವು ಸ್ವಾಗತಿಸುತ್ತೇವೆ, ಅಭಿನಂದಿಸುತ್ತೇವೆ. ಅದೇ ಸಂದರ್ಭದಲ್ಲಿ ಮುತಾಲಿಕ್ನಂತಹ
ಚೈತ್ರ ಕುಂದಾಪುರದಂತ ಯತ್ನಾಳಂತ ಕೋಮು ಕ್ರಿಮಿಗಳ ಕೇಸನ್ನ ಹಿಂಪಡೆದದನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ನಾವು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೀವು ಈ ರಾಜ್ಯದಲ್ಲಿ ಏನನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದನ್ನ, ಯಾರನ್ನ ಮೆಚ್ಚಿಸಲಿಕ್ಕೆ ಹೊರಟಿದ್ದೀರಿ ಅನ್ನೋದನ್ನ, ಈ ರೀತಿಯ ಕೇಸುಗಳನ್ನು ಹಿಂಪಡೆಯುವಂತಹ ಚರ್ಚೆಗಳು ನಿಮ್ಮ ಸಚಿವ ಸಂಪುಟದಲ್ಲಿ ನಡೆಯುತ್ತಾ ಇದೆಯೋ ಅಥವಾ BL ಸಂತೋಷ್ ರವರು ಬಂದು ಕೇಶವ ಕಲ್ಪದ ಕಚೇರಿಯಲ್ಲಿ ಕೂತು ಈ ರೀತಿಯ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿರುವಂತಹ ಸರ್ಕಾರಗಳು ಈ ರಾಜ್ಯದ ಪ್ರಜ್ಞಾವಂತ ಜನತೆಗೆ ಉತ್ತರಿಸಬೇಕಂತ ಹೇಳಿ ಬಹಳ ಕಳಕಳಿಯಾಗಿ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮನ್ನ ಮಂಗ ಮಾಡುವಂತ ರಾಜ್ಯದ ಪ್ರಜ್ಞಾವಂತ ನಾಗರಿಕರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಇನ್ನಾದರೂ ಬಿಡಬೇಕಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ.